ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಏನೋ ಲಕ್ಸುರಿಯಸ್ ಕಾರ್ಗಳಾದಂಥ ಈ ಆಡಿ ಆಗಿರ್ಬೋದು, BMW ಮತ್ತು ಮರ್ಸಿಡೀಸ್ ಬೆನ್ಸ್ ಇಂಡಿಯಾದಲ್ಲಿ ತುಂಬಾ ಪ್ರೈಸ್ ಜಾಸ್ತಿ ಇದೆ. ಇದೆಲ್ಲ ಕಾರುಗಳು ಜರ್ಮನಿಯಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗುತ್ತೆ ಕಂಪೇರ್ ಟು ಇಂಡಿಯಾ. ಇಲ್ಲಿ ಈ ಕಾರ್ಗಳ ಬೆಲೆ ಕಡಿಮೆ ಇದೆ. ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಇವಾಗ ಈ ಲಕ್ಸುರಿಯಸ್ ಕಾರ್ಗಳ ಸೆಕೆಂಡ್ ಹ್ಯಾಂಡ್ ಪ್ರೈಸ್ ಎಷ್ಟಿರುತ್ತೆ ಅಂತ ನೋಡೋಣ. ಸೊ ಸದ್ಯಕ್ಕೆ ನಾನು ಇವಾಗ ಆಡಿ ಶೋರೂಮ್ ಮುಂದೆ ನಿಂತಿದ್ದೀನಿ. ಇಲ್ಲಿ ಫಸ್ಟ್ ಹ್ಯಾಂಡ್ ಕಾರ್ಗಳು ಕೂಡ ಇದೆ ಈ ಕಡೆ ಸೈಡು, ಆ್ಯಂಡ್ ಈ ಕಡೆ ಸೈಡು ಸೆಕೆಂಡ್ ಹ್ಯಾಂಡ್ ಕಾರ್ಗಳಿದೆ. ಸೊ ಫಸ್ಟ್ ಹ್ಯಾಂಡ್ ಕಾರ್ಗಳು ಬೇಡ, ನಾವಿವತ್ತು ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಬಗ್ಗೆ ನೋಡೋಣ, ಎಷ್ಟು ಪ್ರೈಸಿಗೆ ಸಿಗ್ತಿದೆ ಅಂತ ಹೇಳಿ. ಸೊ ಇಲ್ಲೆಲ್ಲ ನೋಡಾದ್ಮೇಲೆ ನಾವು ನೆಕ್ಸ್ಟು ಮರ್ಸಿಡೀಸ್ ಬೆನ್ಸ್ ಕಡೆ ಹೋಗೋಣ. ಸೊ ಆ ಕಾರ್ಗಳು ಎಷ್ಟು ಪ್ರೈಸಿಗೆ ಸಿಗುತ್ತೆ ಅಂತ ನೋಡೋಣ. ಸೊ ಬನ್ನಿ ಇವಾಗ ನಾವು ಈ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಎಷ್ಟು ಓಡಿಸಿದ್ರೆ ಎಷ್ಟು ಪ್ರೈಸ್ಗೆ ಸಿಗುತ್ತೆ ಅಂತ ನೋಡೋಣ. ಸೊ ಇದು ಆಡಿ A3 ಅಂತ ಇದೆ. ಸೊ ಇದು ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಹೇಳಿದರೆ ಬರೀ 49,000 ಕಿಲೋಮೀಟರ್ಸ್ ಓಡಿದೆ ಅಷ್ಟೇ. ಸೊ ಈ ಕಾರ್ ಪ್ರೈಸ್ ಬಂದು 23,000 ಯೂರೋಸ್ ಹಾಕಿದ್ದಾರೆ, ಅಂದರೆ ಹೆಚ್ಚು ಕಮ್ಮಿ 20 ಲಕ್ಷ ನೋಡಿ ಈ ಕಾರಿಗೆ. ಇಲ್ಲಿ ಇದು ಕೂಡ A3ನೇ, ಇದಕ್ಕೆ 30 ಲಕ್ಷ ಇದೆ. ಹಾಗೆ ಇದು ಯಾವ ಕಾರು ಅಂತ ಹೇಳಿದ್ರೆ ಇದು ಕೂಡ A3ನೇ. ಮೋಸ್ಟ್ಲಿ ಇಲ್ಲೆಲ್ಲ A3 ನಿಲ್ಲಿಸಿದ್ದಾರೆ ತುಂಬ ಅಂತ ಅನಿಸುತ್ತೆ. ಇದಕ್ಕೂ ಕೂಡ ಒಂದು 30 ಲಕ್ಷ ಇದೆ ಕಾರು. ಹಾಗೆ ಇಲ್ಲಿ ಯಾವುದಿದೆ ಅಂತ ಹೇಳಿದ್ರೆ ಸೇಮ್ ಆಡಿ A3ನೇ, ಬಟ್ ಇದು ಅಷ್ಟೇ ಹೆಚ್ಚು ಕಮ್ಮಿ ಇದು 50,000 ಕಿಲೋಮೀಟರ್ ಓಡಿದೆ. ಬಟ್ ಈ ಕಾರಿಗೆ ಎಷ್ಟಿದೆ ಅಂತ ಹೇಳಿದ್ರೆ 26 ಲಕ್ಷ 27 ಲಕ್ಷ ಅಷ್ಟಿದೆ ಈ ಕಾರಿಗೆ. ಇದೆಲ್ಲ ಆಡಿ A3 ಸೀರೀಸೇ ಇರೋದು. ಸೊ ಹೆಚ್ಚು ಕಮ್ಮಿ ನಮಗೆ ಈ ಸೀರೀಸಲ್ಲಿ ಎಷ್ಟಕ್ಕೆ ಸಿಗ್ತಿದೆ ಅಂತ ಹೇಳಿದ್ರೆ 25 ಲಕ್ಷದಿಂದ 30 ಲಕ್ಷದೊಳಗಡೆ ನಮಗೆ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಸಿಗ್ತಿದೆ. ಅದು 50,000 ಕಿಲೋಮೀಟರ್ ಓಡಿರೋದು. ಬನ್ನಿ ಹಿಂದೆ ಯಾವ್ದ್ಯಾವ್ದು ಕಾರ್ಗಳಿದೆ ನೋಡೋಣ ಎಷ್ಟು ಪ್ರೈಸ್ ಇದೆ ಅಂತ ಹೇಳಿ. ಈ ಕಡೆ ನೋಡ್ತಿದ್ದೀರಾ, ಇದೆಲ್ಲ ಆಡಿ S3 ಸೀರೀಸ್ ಕಾರ್ಗಳಿದೆ. ಸೊ ಈ ರೆಡ್ ಕಾರ್ ಇದೆಯಲ್ಲ, ಇದು ಎಷ್ಟು ಓಡಿದೆ ಅಂತ ಹೇಳಿದ್ರೆ ಬರೀ 30,000 ಕಿಲೋಮೀಟರ್ ಓಡಿದೆ ಅಷ್ಟೇ. 30,000 ಓಡಿಲ್ಲ, 29,000 ಕಿಲೋಮೀಟರ್ ಓಡಿದೆ. ಸೊ ಈ ಕಾರ್ನ ಬೆಲೆ ಎಷ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರ್ದು ಅಂತ ಹೇಳಿದ್ರೆ 43,000 ಯೂರೋಸ್ ಅಂತ ಹೇಳಿದ್ರೆ ನಮಗೆ ಒಂದು 40 ಲಕ್ಷಕ್ಕೆ ನಮಗೆ ಈ ಮಾಡೆಲ್ ಈ ಕಾರ್ ಸಿಗ್ತಿದೆ. ಇದೇನು ನೋಡ್ತಿದ್ದೀರಾ, ಈ ಬ್ಲ್ಯಾಕ್ ಕಾರ್ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಬರೀ 11,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಸೊ ಈ ಕಾರಿಗೆ ಎಷ್ಟು ಪ್ರೈಸ್ ಇದೆ ಅಂತ ಹೇಳಿದ್ರೆ 42,000 ಯೂರೋಸ್, ಆಲ್ಮೋಸ್ಟ್ 43,000 ಯೂರೋಸ್ ಅಂತ ಹೇಳಿದ್ರೆ ನಮಗೊಂದು 40 ಲಕ್ಷ ಕೊಟ್ಟರೆ ನಮಗೆ ಈ ಆಡಿ ಕಾರ್ ಸಿಗುತ್ತೆ. ಅದು ಏನು ಜಸ್ಟ್ 11,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಯಾವ ಕಾರ್ ಅಂತ ಹೇಳಿದ್ರೆ ಆಡಿ S4 ಸೀರೀಸ್ ಕಾರ್ ಇದೆ ಇಲ್ಲಿ. ಸೊ ಇದು ಜಸ್ಟ್ 7,000 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು, ಅದಕ್ಕಿಂತ ಇನ್ನೂ ಕಡಿಮೆ ಓಡಿದೆ ಇದು. ಬಟ್ ಇದಕ್ಕೆ ಪ್ರೈಸ್ ಜಾಸ್ತಿ ಇದೆ. ಎಷ್ಟು ಅಂತ ಹೇಳಿದ್ರೆ ಆಲ್ಮೋಸ್ಟ್ 65,000 ಯೂರೋಸ್ ಅಂತ ಹೇಳಿದ್ರೆ ಒಂದು 60 ಲಕ್ಷ ಅಂತ ಅಂದ್ಕೊಳ್ಳಿ ಈ ಕಾರಿಗೆ. ಬಟ್ ಫಸ್ಟ್ ಸ್ಟ್ಯಾಂಡೇನೆ ಇದನ್ನು ಕೂಡ ನಾವು ಜಸ್ಟ್ 7,000 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು. 65 ಲಕ್ಷ ಅಲ್ಲ 60 ಲಕ್ಷ ಕೊಟ್ಟರೆ ನಮಗೆ ಈ ಕಾರ್ ಸಿಗುತ್ತೆ. ಇವಾಗ ನೋಡ್ತಿದ್ದೀರಲ್ಲ, ಇದು ಯಾವ ಕಾರು ಅಂತ ಹೇಳಿದರೆ ಆಡಿ A4. ಇದು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರೆ 1,00,000 ಕಿಲೋಮೀಟರ್ ಓಡಿಬಿಟ್ಟಿದೆ. ಸೊ ಹಂಗಾಗಿ ಇದ್ರ ಪ್ರೈಸ್ ಕಡಿಮೆ ಇದೆ. ಎಷ್ಟು ಅಂತ ಹೇಳಿದ್ರೆ ಇದು 28,000 ಯೂರೋಸ್ ಇದೆ, ಅಂದರೆ ಒಂದು 26 ಲಕ್ಷಕ್ಕೆಲ್ಲ ಸಿಕ್ಬಿಡುತ್ತೆ ನೋಡಿ ಆಡಿ A4. ಸೊ ಬನ್ನಿ ಮುಂದೆ ಯಾವುದ್ಯಾವುದಿದೆ ನೋಡೋಣ. ಈ ಒಂದು ಲೈನಲ್ಲಿ ಏನಿದೆ ಅಂತ ಹೇಳಿದರೆ ಆಡಿ A ಸೀರೀಸ್ ಮತ್ತು S ಸೀರೀಸ್ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಯಾವ್ದು ಫೇಮಸ್ ಅಂತ ಹೇಳಿದ್ರೆ Q ಸೀರೀಸ್ ಫೇಮಸ್ ಅಲ್ವಾ. ಬನ್ನಿ ಇವಾಗ Q ಸೀರೀಸ್ಗೆ ಪ್ರೈಸ್ ಎಷ್ಟಿದೆ ಅಂತ ನೋಡೋಣ. ಸೊ ಈ ಕಡೆ ನಿಲ್ಲಿಸಿದ್ದಾರೆ Q ಸೀರೀಸ್ನ. ಈ S ಸೀರೀಸ್ ಮತ್ತು A ಸೀರೀಸ್ಗಿನ Q ಸೀರೀಸ್ ಚೆನ್ನಾಗಿದೆ ಗಾಡಿಗಳು ನೋಡೋದಕ್ಕೆ. ಇವಾಗ ನೋಡ್ತಿರೋದು ನೀವು ಆಡಿ Q3 ಮಾಡೆಲು. ಸೊ ಈ ಗಾಡಿ ಎಷ್ಟು ಓಡಿದೆ ಅಂತ ಹೇಳಿದ್ರೆ 93,000 ಕಿಲೋಮೀಟರ್ಸ್ ಓಡಿದೆ. ಸೊ ಈ ಗಾಡಿಯ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ 30,000 ಯೂರೋಸ್ ಅಂತ ಹೇಳಿದ್ರೆ ಒಂದು 28 ಲಕ್ಷಕ್ಕೆಲ್ಲ ನಮಗೆ ಈ ಗಾಡಿ ಸಿಗುತ್ತೆ. ಹಾಗೆ ಈ ಕಡೆ ಬಂದರೆ ಸೊ ಇದು ಕೂಡ Q3 ಇದೆಷ್ಟು ಓಡಿದೆ ಅಂತ ಹೇಳಿದ್ರೆ ಬರೀ 27,000 ಓಡಿದೆ. ಸೊ ಇದ್ರ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ 42,000 ಯೂರೋಸ್ ಇದೆ ಅಂತ ಹೇಳಿದ್ರೆ ಒಂದು 40 ಲಕ್ಷ. ಇದಕ್ಕೆಷ್ಟು ಒಂದು 28 ಲಕ್ಷಕ್ಕೆಲ್ಲ ಇದು ಬಂದುಬಿಡುತ್ತೆ. ಯಾಕಂದರೆ ಇದು 92,000 ಓಡಿದೆ. ಬಟ್ ಇದು ಓಡಿರೋದು ಜಸ್ಟ್ 27,000 ಆಗಿರೋದ್ರಿಂದ ಇದಕ್ಕೆ ಎಷ್ಟು ಕಾಸ್ಟ್ಲಿ ಇದೆ ನೋಡಿ. ಸೊ ಇದಕ್ಕೆ 40 ಲಕ್ಷ, ಅದಕ್ಕೆ 28 ಅರೌಂಡ್ 30 ಲ್ಯಾಕ್. ಹಾಗೆ ಈ ಕಡೆ ಇನ್ನೊಂದಿದೆ ಕೂಡ ಅಷ್ಟೇ Q3 ಮಾಡೆಲ್, ಸೇಮ್ 29,000 ಕಿಲೋಮೀಟರ್ಸ್ ಓಡಿದೆ. 40,000 ಯೂರೋಸ್ ಅಂದರೆ ಹೆಚ್ಚು ಕಮ್ಮಿ ಒಂದು 38ರಿಂದ 40 ಲಕ್ಷ ಆಗುತ್ತೆ. ಇವಾಗ ಏನು ನೋಡ್ತಿದ್ದೀರಾ, ಈ ಕಾರ್ ಯಾವುದು ಅಂತ ಹೇಳಿದ್ರೆ ಆಡಿ RS5. ಸೊ ಇದು ಸ್ಪೋರ್ಟ್ಸ್ ಸೀರೀಸ್ ಕಾರು. ಸೊ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಇದು
ಜಸ್ಟ್ 3000 ಕಿಲೋಮೀಟರ್ ಅಷ್ಟೇ ಓಡಿರೋದು ಇದು. ಸೊ 3000 ಕಿಲೋಮೀಟರ್ ಓಡಿದೆ. ಇದ್ರ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ 89,000 ಯೂರೋಸು. 89,000 ಯೂರೋಸ್ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಒಂದು 85 ಲಕ್ಷ ಇದೆ ಈ ಕಾರು. ಸೊ ಮೋಸ್ಟ್ಲಿ ಇಂಡಿಯಾದಲ್ಲಿ 1.5 ಕೋಟಿ ಇರುತ್ತೆ ಅಂದ್ಕೊತೀನಿ ಫಸ್ಟ್ ಹ್ಯಾಂಡ್ ಕಾರು. ಸೊ ಈ ಕಡೆ ಯಾವ್ದು ನೋಡ್ತಿದ್ದೀರಾ, ಇದು ಜಸ್ಟ್ ಆಡಿ S5. ಸೊ ಇದು ಸ್ಪೋರ್ಟ್ಸ್ ಸೀರೀಸು RS5. ಹಾಗೆ ಈ ಕಡೆ ಇರೋದು ಬರೀ ಆಡಿ S5. ಸೊ ಇದೆಷ್ಟು ಓಡಿದೆ ಅಂದರೆ ಇದು ಕೂಡ 3000 ಹತ್ತತ್ರ 3000 ಕಂಪ್ಲೀಟ್ ಆಗಿಲ್ಲ. ಸೊ ಒಂದು 3000 ಕಿಲೋಮೀಟರ್ ಓಡಿದೆ ಅಷ್ಟೇ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 55,000 ಯೂರೋಸ್, ಅಂದರೆ ಒಂದು 50 ಲಕ್ಷ ಅಂತ ಅಂದ್ಕೊಳ್ಳಿ ಈ ಕಾರ್ಗೆ. ಈಗ ನೋಡ್ತಿದ್ದೀರಲ್ಲ ಇದ್ಯಾವ ಮಾಡೆಲ್ ಅಂತ ಹೇಳಿದ್ರೆ Q5. ಇದು ಕೂಡ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಇದೆ ಈ ಮಾಡೆಲ್ ಕೂಡ. ಸೊ ಚೆನ್ನಾಗಿದೆ, ಎಷ್ಟು ದೊಡ್ಡ ಗಾಡಿ ನೋಡಿ, ಲಕ್ಸುರಿಯಸ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ. ಸೊ ಇದು ಎಷ್ಟು ಓಡಿದೆ ಅಂತ ಹೇಳಿದ್ರೆ ಇಲ್ಲಿ ಬರೀ 61,000 ಕಿಲೋಮೀಟರ್ಸ್ ಓಡಿದೆ. ಸೊ ಇದ್ರ ಪ್ರೈಸು 42,000 ಯೂರೋಸ್ ಇದೆ ಅಂತ ಹೇಳಿದ್ರೆ ಒಂದು 40 ಲಕ್ಷ ಈ ಗಾಡಿ ಬೆಲೆ. ಹಾಗೆ ಇದು Q5. ಸೊ ಇದೆಷ್ಟು ಓಡಿದೆ ಅಂತ ಹೇಳಿದ್ರೆ 56,000 ಕಿಲೋಮೀಟರ್ ಓಡಿದೆ. ಹಾಗೆ ಈ ಗಾಡಿ ಬೆಲೆ 38,000 ಯೂರೋಸ್ ಅಂತ ಹೇಳಿದ್ರೆ ಒಂದು 35 ಲಕ್ಷ ನಮ್ಮ ಇಂಡಿಯನ್ ರುಪೀಸಲ್ಲಿ. ಹಾಗೆ ಈ ಕಡೆ ಏನು ನೋಡ್ತಿದ್ದೀರಾ, ಇದು ಎಲ್ಲ ಅದೇನೆ ಆಡಿ Q ಸೀರೀಸ್ಗಳು. ಇದು Q5 ಇದೆ, ಇದು SQ5 ಇದೆ. ಇವಾಗ ಏನು ನೋಡ್ತಿದ್ದೀರಾ ಕಾರು, ಇದು ಯಾವುದು ಅಂತ ಹೇಳಿದ್ರೆ RS6 ಅಂತ ಹೇಳಿ, ಇದು ಕೂಡ ಸ್ಪೋರ್ಟ್ಸ್ ಸೀರೀಸೇ. ಸೊ ಈ ಕಾರ್ ಎಷ್ಟು ಓಡಿದೆ ಅಂತ ಹೇಳಿದ್ರೆ ಬರೀ 50,000 ಕಿಲೋಮೀಟರ್ ಅಷ್ಟೇ ಓಡಿರೋದು. ಬಟ್ ಈ ಕಾರ್ನ ಪ್ರೈಸ್ ಎಷ್ಟು ಗೊತ್ತಾ, ಬರೋಬ್ಬರಿ 1 ಕೋಟಿ ನಮ್ಮ ಇಂಡಿಯನ್ ರುಪೀಸಲ್ಲಿ 1 ಕೋಟಿ, ಇಲ್ಲಿ 100K ಯೂರೋಸು. ಸೊ ಸೆಕೆಂಡ್ ಹ್ಯಾಂಡ್ ಪ್ರೈಸ್ ಅಂದರೆ ಈ ಕಾರ್ದು ಫಸ್ಟ್ ಹ್ಯಾಂಡ್ ಪ್ರೈಸ್ ಎಷ್ಟಿರ್ಬೋದು ಲೆಕ್ಕ ಹಾಕಿ. ಹಾಗೆ ಈ ಕಡೆ ಸೈಡ್ ನೋಡ್ತಿದ್ದೀರಲ್ಲ ಇದು ಯಾವ ಕಾರ್ ಅಂತ ಹೇಳಿದ್ರೆ ಇದು S6 ಅಂತ ಹೇಳಿ. ಸೊ ಇದು ಜಾಸ್ತಿ ಓಡಿದೆ, 1 ಲಕ್ಷ ಕಿಲೋಮೀಟರ್ ಓಡಿದೆ. ಸೊ ಹಾಗಾಗಿ ಈ ಕಾರ್ಗೆ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ ಒಂದು 50 ಲ್ಯಾಕಿಗೆಲ್ಲ ಈ ಕಾರ್ ಸಿಗುತ್ತೆ. ಸೊ 52,000 ಯೂರೋಸ್ ಇದೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು 50,000 ಕಿಲೋಮೀಟರ್ ಓಡಿದ್ರೂ ಏನೇನೋ ಅಲ್ಲ, 5,000 ಕಿಲೋಮೀಟರ್ ಓಡಿದ್ರೂ ಒಂಥರ ಫಸ್ಟ್ ಹ್ಯಾಂಡ್ ಕಾರ್ಗಳಿದ್ದಂಗೆ ಇರುತ್ತೆ. ಸೊ ಏನೋ ರೋಡ್ ಕಂಡೀಷನ್ ಅಷ್ಟು ಚೆನ್ನಾಗಿದೆ. ಸೊ ಹಾಗಾಗಿ ಗಾಡಿ ಕಂಡೀಷನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ 50,000 ಮೇಲೆ ಓಡಿದೆ ಅಂತ ಹೇಳಿದ್ರೆ ಸ್ವಲ್ಪ ನೋಡಬೇಕಾಗಿರುತ್ತೆ. ಈ ಕಡೆ ಸೈಡ್ ನೋಡ್ತಿದ್ದೀರಲ್ಲ, ಏನು ಈ ಕಡೆ ಸೈಡ್ ನೋಡ್ತಿದ್ದೀರಾ, ಈ ಕಾರ್ಗಳೆಲ್ಲ ಫಸ್ಟ್ ಹ್ಯಾಂಡ್ ಕಾರ್ಗಳು, ಹೊಸ ಕಾರು. ಸೊ ಇದ್ರ ಪ್ರೈಸ್ನ ಏನಾದರೂ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಕ್ಯೂರಿಯಾಸಿಟಿ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ, ನಾನು ಆ ವಿಡಿಯೋ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಆಡಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಪ್ರೈಸ್ ಎಷ್ಟಿದೆ ಅಂತ ನೋಡಿದ್ವಿ. ಸೊ ಇವಾಗ ಬನ್ನಿ ಮರ್ಸಿಡೀಸ್ ಬೆನ್ಸ್ ಕಾರ್ ಸೆಕೆಂಡ್ ಹ್ಯಾಂಡ್ ಪ್ರೈಸ್ ಎಷ್ಟಿರುತ್ತೆ ಅಂತ ನೋಡೋಣ. ಇವಾಗ ಮರ್ಸಿಡೀಸ್ ಬೆನ್ಸ್ ಶೋರೂಮ್ ಕಡೆ ಹೋಗೋಣ ಬನ್ನಿ. ಸೊ ಆಡಿ ಶೋರೂಮಿಂದ ನಾವು ಇವಾಗ ಮರ್ಸಿಡೀಸ್ ಬೆನ್ಸ್ ಶೋರೂಮ್ ಹತ್ರ ಬಂದಿದ್ದೀವಿ. ಸೊ ನನ್ನಿಂದ ನೋಡ್ತಿರ್ಬೋದು ಮರ್ಸಿಡೀಸ್ ಬೆನ್ಸ್ ಶೋರೂಮ್ ನಮ್ಮೂರಲ್ಲಿ ಆಡಿ, ಮರ್ಸಿಡೀಸ್ ಬೆನ್ಸ್ ಮತ್ತು ಟೊಯೋಟಾ, ಇನ್ಯಾವುದಿದೆ VW, ಹಾಗೆ ಇನ್ನೊಂದು ಕಾರು ಸಿಟ್ರೋನ್ ಅಂತ ಎಲ್ಲ ಶೋರೂಮ್ಗಳು ಕೂಡ ಇದೆ. ಸೊ ಇವಾಗ ಈ ಮರ್ಸಿಡೀಸ್ ಬೆನ್ಸ್ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಬೆಲೆ ಎಷ್ಟಿದೆ ಅಂತ ನೋಡೋಣ ಬನ್ನಿ. ನೀವು ಇವಾಗ ನೋಡ್ತಿದ್ದೀರಲ್ಲ ಕಾರು ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ ಕಾರು, ಎಷ್ಟು ದೊಡ್ಡದಾಗಿದೆ ನೋಡಿ. ಸೊ ಇದ್ಯಾವುದು ಅಂತ ಹೇಳಿದ್ರೆ GLE AMG ಸೀರೀಸು 63. ಸೊ ಇದೆಷ್ಟು ಓಡಿದೆ ಅಂತ ಹೇಳಿದ್ರೆ 61,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ 61,000 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಹ್ಯಾಂಡ್. ಇದ್ರ ಪ್ರೈಸ್ ಬಂದು ಇಲ್ಲಿ 1 ಕೋಟಿ ಮೇಲೇ ಇದೆ. ನಮ್ಮ ಇಂಡಿಯಾದಲ್ಲಿ ಒಂದು 2-3 ಕೋಟಿ ಅಂತ ಅಂದ್ಕೊಳ್ಳಿ ಈ ಕಾರಿಗೆ. ಮಾತ್ರ ಕಾರ್ ಮಾತ್ರ ಸಖತ್ತಾಗಿದೆ. ಸೊ ಹಾಗೆ ಇದು GT53. ಸೊ ಇದೆಷ್ಟು ಓಡಿದೆ ಅಂತ ಹೇಳಿದ್ರೆ ಬರೀ 31,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಮ್ಯಾಟ್ ಫಿನಿಶಿಂಗ್ ಆಗಿದೆ, ಗಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೊ ಇದ್ರ ಪ್ರೈಸ್ 90,000-95 ಲಕ್ಷ ಇದೆ ಈ ಕಾರ್ನ ಬೆಲೆ. ಈ ಕಾರ್ ನೋಡ್ತಿದ್ದೀರಲ್ಲ ಇದು ಯಾವ ಕಾರ್ ಅಂತ ಹೇಳಿದ್ರೆ AMG GT63. ಸೊ ಇದು ಎಷ್ಟು ಓಡಿದೆ ಅಂತ ಹೇಳಿದ್ರೆ 91,000 ಕಿಲೋಮೀಟರ್ಸ್ ಓಡಿದೆ. ಹಾಗೆ ಇದು ಕಾರ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 1 ಕೋಟಿ ಇದೆ ಇದು ಕೂಡ. ಸೊ ಅಲ್ಲಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ನೋಡ್ಬೇಕಾದ್ರೆ ನನಗೊಂದು ಕನ್ಫ್ಯೂಷನ್ ಆಗ್ತಿದೆ. ಹಿಂಗೋಗಿ 2 ಸರಿ ನೋಡ್ತಿದ್ರಿ, ಯಾಕಂತ ಹೇಳಿದ್ರೆ ನಾವು ಕಾಮ ಹಾಕ್ತೀವಲ್ಲ, ಸೊ ಇವರು ಕಾಮ ಹಾಕಲ್ಲ, ಫುಲ್ ಸ್ಟಾಪ್ ಹಾಕ್ತಾರೆ. ಸೊ ಹಾಗಾಗಿ ನನಗೆ ಕನ್ಫ್ಯೂಷನ್ ಆಗ್ತಿದೆ. 2 ಸರಿ ನೋಡಿ ಹೇಳ್ತಿದ್ದೀನಿ ಎಷ್ಟು ಅಂತ ಹೇಳಿ. ಸೊ ಇವಾಗ ಯಾವ ಕಾರ್ ನೋಡ್ತಿದ್ದೀರಾ, ಇದು ಕೂಡ GLC ಸೀರೀಸೇನೆ. ಇದು ಕೂಡ ಇದು 1 ಲಕ್ಷದ ಮೇಲೆ ಓಡಿದೆ, 1,17,000 ಕಿಲೋಮೀಟರ್ಸ್ ಏನೋ ಓಡಿದೆ. ಸೊ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 40 ಲಕ್ಷ. ಈ ಕಡೆ ಸೈಡೆಲ್ಲ ಇನ್ನೇನು ಹೈ ರೇಂಜಲ್ಲಿ ಇರೋದು ಎಲ್ಲ 1 ಕೋಟಿ ಇದೆ. ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಬೆಲೆನೇ 1 ಕೋಟಿ ಇದೆ. ಸೊ ಬನ್ನಿ ನಾವು ಇನ್ನು ಆ ಕಡೆ ಹೋಗಿ ಸ್ವಲ್ಪ ಅಫೋರ್ಡೆಬಲ್ ರೇಂಜಲ್ಲಿ ಎಷ್ಟು ಸಿಗುತ್ತೆ ಇಲ್ಲಿ ಬೆನ್ಸ್ ಕಾರ್ ಅಂತ ನೋಡೋಣ. ಆಗ ನಾವು C ಕ್ಲಾಸ್ ಪ್ರೈಸ್ ಎಷ್ಟಿದೆ ಅಂತ ನೋಡೋಣ. ಸೊ ಈ ಕಾರು ಎಷ್ಟು ಓಡಿದೆ ಅಂತ ಫಸ್ಟ್ ನೋಡೋಣ ಬನ್ನಿ. ಸೊ ಇದು 1,21,000 ಕಿಲೋಮೀಟರ್ಸ್ ಓಡಿದೆ. ಈ ಕಾರ್ ಬೆಲೆ ಎಷ್ಟು ಅಂತ ಹೇಳಿದ್ರೆ 30 ಲಕ್ಷ, 31,000 ಯೂರೋಸ್ ಇದೆ. ಹಾಗೆ ಹಿಂದ್ಗಡೆ ಇನ್ನು C ಕ್ಲಾಸ್ ಕಾರ್ಗಳಿದೆ, ಬನ್ನಿ ನೋಡೋಣ.
ಸೊ ಇಲ್ಲಿ ಏನು ನೋಡ್ತಿದ್ದೀರಾ ಇದೆಲ್ಲ ಸಿ ಕ್ಲಾಸ್ಗಳು, ಸಿ ಸೀರೀಸ್ ಬೆನ್ಸ್ ಕಾರ್ಗಳಿದೆಲ್ಲ. ಸೊ ಆ ಕಡೆ ಏನು ನೋಡ್ತಿದ್ದೀರಾ ಅದು ಜಸ್ಟ್ 20 ಲಕ್ಷಕ್ಕೆ ಸಿಗ್ತಿದೆ ಆ ಕಡೆ ಕಾರು. ಮತ್ತು ಈ ಕಡೆ ಕಾರ್ ಏನಿದೆ ಇದು 30 ಲಕ್ಷಕ್ಕೆ ಸಿಗ್ತಿದೆ ನೋಡಿ. ಇದು ಯಾಕಂತ ಹೇಳಿದ್ರೆ ಇದು 76,000 ಕಿಲೋಮೀಟರ್ಸ್ ಓಡಿದೆ. ಸೊ ಹಂಗಾಗಿ 30 ಲಕ್ಷಕ್ಕೆ ಸಿಗ್ತಿದೆ, ಅಂದರೆ 32,000 ಯೂರೋಸ್ ಇದೆ. ಹಾಗೆ ಇದೆಷ್ಟಿದೆ ನೋಡೋಣ ಬನ್ನಿ. ದೊಡ್ಡ ಕಾರು ಚೆನ್ನಾಗಿದೆ. ಸೊ ಇದು 80,000 ಕಿಲೋಮೀಟರ್ಸ್ ಓಡಿದೆ, ಬರೀ 23 ಲಕ್ಷಕ್ಕೆಲ್ಲ ಸಿಗ್ತಿದೆ ನೋಡಿ. 23 ಲಕ್ಷ, ಇಲ್ಲಿ 26,000 ಯೂರೋಸ್ ಇದೆ. ಸೊ ಮರ್ಸಿಡೀಸ್ ಬೆನ್ಸ್ ಕಾರ್ ಆಡಿ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ಎಲ್ಲ 20 ಲಕ್ಷ, 23 ಲಕ್ಷ, 30. ಸೊ ಇದು ಅಷ್ಟೇ ನೋಡಿ, 30 ಲಕ್ಷಕ್ಕೆ ಎಷ್ಟು ಚೆನ್ನಾಗಿರೋ ಕಾರ್ ಇದೆ ಅಂತ ಹೇಳಿ. ಇದು ಓಡಿರೋದು ಬರೀ 57,000 ಕಿಲೋಮೀಟರ್ಸ್ ಅಷ್ಟೇ. 57,000 ಕಿಲೋಮೀಟರ್ಸ್ ಓಡಿದೆ, ಅಂದರೆ ಚೆನ್ನಾಗೇ ಇರುತ್ತೆ. 30 ಲಕ್ಷಕ್ಕೆ ಸಿಗ್ತಿದೆ ನೋಡಿ ಇದು. ಸೊ ಈ ಗಾಡಿ ಏನು ನೋಡ್ತಿದ್ದೀರಾ ಇದು ಎ ಸೀರೀಸ್. ಸೊ ಇದು ಎಷ್ಟು ಓಡಿದೆ ಅಂತ ಹೇಳಿದ್ರೆ ಇದು ಕೂಡ ಕಡಿಮೆನೇ, ಬರೀ 57,000 ಕಿಲೋಮೀಟರ್ಸ್ ಓಡಿದೆ. ನಮಗೆ ಇದು 28 ಲಕ್ಷಕ್ಕೆ ಸಿಗ್ತಿದೆ ಈ ಗಾಡಿ. ಚೆನ್ನಾಗಿದೆ ಮಾತ್ರ, ಇಷ್ಟು ದೊಡ್ಡಗೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಗಾಡಿ ನೋಡೋಕ್ಕೂ ಚೆನ್ನಾಗಿದೆ, ಕಡಿಮೆ ಕಿಲೋಮೀಟರ್ಸು, ಬರೀ 50,000 ಕಿಲೋಮೀಟರ್ಸ್ ಓಡಿದೆ. ಹಾಗೆ ಪ್ರೈಸ್ ಕೂಡ 28 ಲಕ್ಷಕ್ಕೆ ಸಿಗ್ತಿದೆ, ಅಂದರೆ ಚೆನ್ನಾಗಿ ಅನಿಸುತ್ತಲ್ಲ. ಇವಾಗ ನೋಡ್ತಿದ್ದೀರಲ್ಲ ಇದು ಯಾವ ಗಾಡಿ ಅಂತ ಹೇಳಿದ್ರೆ CLS 400. ಸೊ ಇದು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳಿದ್ರೆ 1 ಲ್ಯಾಕ್ ಎಬೋ ಆಗಿಬಿಟ್ಟಿದೆ, 1 ಲಕ್ಷದ ಮೇಲ್ಗಡೆ ಓಡ್ಬಿಟ್ಟಿದೆ ಕಾರು. ಬಟ್ ಈ ಕಾರ್ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಪ್ರೈಸ್ ಅಂತ ಹೇಳಿದ್ರೆ 48,000 ಯೂರೋಸ್, ಅಂದರೆ ಆಲ್ಮೋಸ್ಟ್ 49,000 ಯೂರೋಸ್ ಅಂತ ಹಾಕ್ಕೊಂಡಿದ್ದಾರೆ. ಸೊ ನಮ್ಮ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದ್ರೆ ಒಂದು 45-46 ಲಕ್ಷಕ್ಕೆಲ್ಲ ನಮಗೆ ಈ ಸೂಪರ್ ಆಗಿರೋ ಗಾಡಿ ಸಿಗುತ್ತೆ. ಏನಂತೀರಾ? ಚೆನ್ನಾಗಿದೆ ಅಲ್ಲ ಗಾಡಿ? ಹಾಗೆ ಇದ್ಯಾವುದು ನೋಡೋಣ ಬನ್ನಿ. ಇದು ಸಿ ಕ್ಲಾಸೇನೆ, ಸಿ ಸೀರೀಸೇನೆ. ಸೊ ಈ ಗಾಡಿ ಬರೀ 41,000 ಕಿಲೋಮೀಟರ್ಸ್ ಓಡಿದೆ. ಹಾಗೆ ಪ್ರೈಸ್ 49,000 ಯೂರೋಸ್ ಇದೆ ಅಂತ ಹೇಳಿದ್ರೆ ಒಂದು 46-47 ಲಕ್ಷ ಇರುತ್ತೆ. ಸೊ ನಾನು ಎಕ್ಸಾಕ್ಟ್ ಪ್ರೈಸ್ ಹೇಳ್ತಿಲ್ಲ, ಹೆಚ್ಚು ಕಮ್ಮಿ ಆಗುತ್ತೆ, ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಿಲ್ಲ. ಸೊ ಹಾಗೆ ಹೇಳ್ತಿರೋದ್ರಿಂದ ನಾವು ಆ ರೇಂಜಲ್ಲಿ ಸಿಗುತ್ತೆ ಅಂತ ಹೇಳ್ಕೊಬೋದು. ಇವಾಗ 49,000 ಯೂರೋಸ್ ಅಂತ ಹೇಳಿದ್ರೆ ನಾವು ಒಂದು ಸ್ವಲ್ಪ ಕಡಿಮೆ ಮಾಡಿದ್ರು ಒಂದು 46-47 ಲಕ್ಷ ಅಂತೂ ಇರುತ್ತೆ ಈ ಗಾಡಿಗೆ. ನಾವು ಇವತ್ತು ನಿಮಗೆ ಕಾರ್ಗಳ ಪ್ರೈಸ್ ಎಲ್ಲ ಎಷ್ಟಿರುತ್ತೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಪ್ರೈಸ್ ಅಂತ ತೋರ್ಸೋಕ್ಕೆ ಬಂದಿನೇ. ಕಾರ್ಗಳು ಕಡಿಮೆ ಇದೆ, ಆ್ಯಕ್ಚುಲಿ ಜಾಸ್ತಿ ಇರ್ತಿತ್ತು, ಇವತ್ತು ಸ್ವಲ್ಪ ಕಡಿಮೆ ಇದೆ. ಹಾಗೆ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನಾವು ಫುಲ್ ಅಮೌಂಟ್ನ ಪೇ ಮಾಡಿ ನಾವು ಕಾರ್ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ರೆ EMI ಆಪ್ಷನ್ಸ್ ಇರುತ್ತೆ ಆ್ಯಸ್ ಯೂಶುವಲ್. ಸೊ ಇಲ್ಲಿ EMI ಪೇ ಮಾಡಿ ಕೂಡ ನಾವು ಕಾರ್ನ ತೊಗೋಬೋದು. ಹಾಗೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಹಾಕಿರ್ತಾರೆ, ಎಷ್ಟು ಕಿಲೋಮೀಟರ್ಸ್ ಓಡಿದೆ, ಈ ಕಾರ್ಗೆ ಎಷ್ಟು ಪ್ರೈಸು, ಹಾಗೆ ನಾವು EMIಯಲ್ಲಿ ತೊಗೊಳೋದಾದರೆ ಎಷ್ಟು ಮಂತ್ಲಿ ಪೇ ಮಾಡಬೇಕು ಅಂತ ಹೇಳಿ. ಸೊ ಇದು ನೋಡಿ, ಇದು ಕಾರಿಗೆ ಮಂತ್ಲಿ EMI 450 ಯೂರೋಸ್ ಆಗುತ್ತೆ. ಅದೇ ಈ ಕಡೆ ಕಾರ್ ತೊಗೊಂಡ್ರೆ ಮಂತ್ಲಿ EMI 375 ಯೂರೋಸ್ ಆಗುತ್ತೆ. ಹೀಗೆ ಪ್ರತಿಯೊಂದು ಕಾರ್ಗೂ ಬೇರೆ ಬೇರೆ ಇರುತ್ತೆ ಮಂತ್ಲಿ. ಸೊ ಹಾಗಾಗಿ ಎಲ್ಲ ಇನ್ಫಾರ್ಮೇಷನು ಕಾರ್ ಮೇಲೆ ಹಾಕಿರ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಜರ್ಮನಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳು, ಅಂದರೆ ಲಕ್ಸುರಿಯಸ್ ಕಾರ್ಗಳ ಬೆಲೆ ಎಷ್ಟು ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.